ಡಿಯರ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಆಲ್ ಚಾನಲ್ಗೆ. ಇವತ್ತು ನಾವು ಫಾರೆಕ್ಸ್ ಬಗ್ಗೆ ಮಾತಾಡೋಣ. ಎಲ್ರಿಗೂ ಫಾರೆಕ್ಸ್ ಅಂದರೆ ಭಾಳ ಇಷ್ಟ. ಬಟ್ ಫಾರೆಕ್ಸಲ್ಲಿ ಯಾವ ಬ್ರೋಕರ್ ಅಂದರೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದು ಯಾವ ಬ್ರೋಕರ್ ಗುಡ್ ಬ್ರೋಕರ್ ಅಂದರೆ ನಮ್ಮದು ಸೇಫ್ ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವುದಾದ್ರೂ ಆಗಲಿ ಸರ್, ಓಕೆ, ಏನಾದರೂ ಆಗಲಿ, ಬಟ್ ಬ್ರೋಕರ್ ನಮ್ಮ ದುಡ್ಡು 100% ಸೇಫ್ ಯಾವ ಬ್ರೋಕರಲ್ಲಿದೆ ಅಂತ ಹೇಗೆ ಕಂಡುಹಿಡಿಬೇಕು ಅಂತಂದರೆ, ನೋಡಿ, ಒಂದು ನಿಮ್ಮ ಹತ್ರ ವಿಕಿ ಎಫ್ ಎಕ್ಸ್ ಪ್ರೋ ಅನ್ನೋದು ಇದೊಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ರಿ. ಅದರಲ್ಲಿ ನಿಮಗೆ ಲೀಸ್ಟ್ ತೋರಿಸುತ್ತೆ. ಓಕೆ, ರ್ಯಾಂಕಿಂಗ್ ಲೀಸ್ಟ್ ತೋರಿಸುತ್ತೆ. ಒಂದೇ ನಿಮಿಷ. ಓಕೆ, ಇಲ್ಲಿ ನೀವು ನೋಡಬಹುದು. ಫಸ್ಟ್ ಇವತ್ತಿನ ದಿವಸ ಒಂದು ರೆಗ್ಯುಲೇಟೆಡ್ ಅಂತ ಬರುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ರೆಗ್ಯುಲೇಟೆಡ್ ಇರಬೇಕು. ನೋಡಿ, ಯಾವುದೇ ಬ್ರೋಕರ್ ತಗೊಳ್ರಿ, ರೆಗ್ಯುಲೇಟೆಡ್ ಬಿಟ್ಟು ರಿಜಿಸ್ಟ್ರೇಷನ್ನು, ಆಫ್ ಶೋರ್ ರೆಗ್ಯುಲೇಷನ್ನು, ಬೇರೆ ಈ ಜನರಲ್ ರೆಗ್ಯುಲೇಷನ್ ಏನಿದ್ರು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ದುಡ್ಡು 100% ಆಲ್ಮೋಸ್ಟ್ ಆಲ್ ರಿಸ್ಕ್ ಅಲ್ಲಿ ಇರುತ್ತೆ. ಇನ್ನು ರೆಗ್ಯುಲೇಟೆಡ್ ಇರುವಂಥ ಯಾವುದೇ ಬ್ರೋಕರ್ ಇರಲಿ, ನೋಡಿ, ಆವಾ ಟ್ರೇಡ್ ಇದೆ, ಎಫ್ ಎಕ್ಸ್ ಎಮ್ ಇದೆ, ಇ ಸಿ ಮಾರ್ಕೆಟ್ ಇದೆ, ಸ್ಟಾರ್ ಟ್ರೇಡರ್ ಇದೆ, ಎಕ್ಸ್ ಎಮ್ ಇದೆ, ಐ ಸಿ ಎಲ್ಲ ಬ್ರೋಕರ್ ನೋಡಿ, ಎಕ್ಸ್ ನೆಕ್ಸ್ ಇದೆ, ಇವೆಲ್ಲ ರೆಗ್ಯುಲೇಟೆಡ್ ಇದಾವೆ. ಓಕೆ, ಈ ಥರ ರೆಗ್ಯುಲೇಟೆಡ್ ಇರೋ ಬ್ರೋಕರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ದುಡ್ಡು 100% ಸೇಫ್ ಇರುತ್ತೆ. ಎಕ್ಸಾಂಪಲ್ ನೋಡಿ, ಈಗ ಯಾವುದೇ ಸ್ಟಾರ್ ಟ್ರೇಡರ್ ತಗೊಳ್ರಿ. ಫಸ್ಟ್ ಆಫ್ ಆಲ್ ಸ್ಟಾರ್ ಟ್ರೇಡರ್ದು ಏನು ರೇಟಿಂಗ್ ಅದ, ಅದು 9.22 ಇದೆ 10ನಲ್ಲಿ. ನೆಕ್ಸ್ಟ್ ಇದು ಕೆಳಗಡೆ ಲೈಸೆನ್ಸ್ ಕೂಡ ಕೊಡ್ತಿದೆ, ಯಾವ್ಯಾವ ದೇಶದ್ದು ನಿಂತ ಇದು ಲೈಸೆನ್ಸ್ ತೊಗೊಂಡಿದೆ ಅಂತ. ಆಸ್ಟ್ರೇಲಿಯನ್ ಲೈಸೆನ್ಸ್ ತೆಗಿಬೇಕಂದ್ರೆ ಭಾಳ ಕಷ್ಟ. ಆಸ್ಟ್ರೇಲಿಯನ್ ಲೈಸೆನ್ಸ್ ಇತ್ತಂದರೆ ವೆರಿ ಸ್ಟ್ರಾಂಗ್ಲಿ ಅದು ಸೇಫ್ ಅಂತ. ಈ ಥರ ಸಿಪ್ರಸ್ಸು ಅಥವಾ ಬೇರೆ ಬೇರೆ ಭಾಳಷ್ಟು ಬರುತ್ತೆ. ಈಗ ನೋಡಿ, ಬೇರೆದು ಎಕ್ಸಾಂಪಲ್ ಎಕ್ಸ್ ಎನ್ ಎಕ್ಸ್ದು ತಗೊಳ್ಳಿ, ಭಾಳಷ್ಟು ಲೈಸೆನ್ಸ್ ಇದೆ. ಓಕೆ, ಯು ಕೆದಿದೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಿಪ್ರಸ್ದಿದೆ, ಸೌತ್ ಆಫ್ರಿಕಾದಿದೆ. ಓಕೆ, ಇವೆಲ್ಲ ಓಕೆ, ಗುಡ್, ವೆರಿ ಗುಡ್. ಓಕೆ, ನೋಡಿ, ಮೇನ್ ರೆಗ್ಯುಲೇಟೆಡ್ ಇರಬೇಕು. ಓಕೆ, ಇದು ಇಂಪಾರ್ಟೆಂಟ್. ಇನ್ನು ಫ್ರಾಡ್ ಬ್ರೋಕರ್ನ ನಾವು ಈಗ ನೋಡಿ, ಇದು ಟೋಟಲ್ ರ್ಯಾಂಕಿಂಗು ಕೇವಲ ಇದು 50 ರ್ಯಾಂಕಿಂಗ್ ತನಕ ಯಾವ್ಯಾವ ಬ್ರೋಕರ್ ಇದು ಅನ್ನೋದು ಅಷ್ಟೇ ತೋರಿಸುತ್ತೆ. ಓಕೆ, ಇದರಲ್ಲಿ ಕೆಲವೊಂದು ಬ್ರೋಕರ್ ನೇಮ್ನು ಬಂದಿರಲ್ಲ, ಅವು ರೆಗ್ಯುಲೇಟೆಡ್ ಇರುತ್ತೆ. ಬಟ್ ಇದು ಟಾಪ್ 50 ಬ್ರೋಕರ್ಸ್ ಅಷ್ಟೇ ಸಿಗುತ್ತೆ. ಇನ್ನು ಇದನ್ನು ಬಿಟ್ಟು ಇದರಲ್ಲಿ ಒಂದು ಎಕ್ಸಾಂಪಲ್, ನೀವು ಒಂದು ಬ್ರೋಕರಲ್ಲಿ ವರ್ಕ್ ಮಾಡ್ತಿದ್ರೆ, ಆ ಬ್ರೋಕರ್ ಇದರಲ್ಲಿ ಲೀಸ್ಟ್ ಬರದೇ ಇರಬಹುದು. ಅದನ್ನು ಯಾವ ಥರ ನೀವು ಚೆಕ್ ಮಾಡಬೇಕು ಅದನ್ನು ನಾನು ತೋರಿಸಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನು ಇಲ್ಲಿ ನೀವು ಫ್ರಾಡ್ ಅಂತ ನೋಡಬಹುದು. ಟಾಪಲ್ಲಿ ಫ್ರಾಡ್ಸ್ ಯಾವುದು ಅಂತ ತೋರಿಸ್ತಿದೆ. ಓಕೆ, ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡಿ, ಆಫ್ಶೋರ್ ರೆಗ್ಯುಲೇಟೆಡ್ ಇದೆ. ಆಫ್ಶೋರ್ ರೆಗ್ಯುಲೇಟೆಡ್ ಇರುವಂಥ ಯಾವುದೇ ಬ್ರೋಕರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ದುಡ್ಡು ಸೇಫ್ ಇರಲ್ಲ. ಓಕೆ, ಸೆಕೆಂಡು ಜನರಲ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಅಥವಾ ಬರೀ ರಿಜಿಸ್ಟರ್ ಅಂತ ಬರುತ್ತೆ. ಓಕೆ, ಈ ಥರ ಇರುತ್ತೆ. ಇನ್ನು ನೋ ರೆಗ್ಯುಲೇಷನ್ ಅಂತ ಇರುತ್ತೆ. ಈ ಥರ ಎಲ್ಲ ಥರ ಇರುತ್ತೆ. ಓಕೆ, ಓಕೆ, ಇದು ವಿಕಿ ಎಫೆಕ್ಟ್ಸ್ ಅಂದ್ರೇನು ನೋಡಿ, ಇದು ವಿಕಿ ಎಫೆಕ್ಟ್ಸ್ ಅಂದರೆ ಒಂದು ಸಂಸ್ಥೆ. ಇದು ಓನ್ಲಿ ಫಾರೆಕ್ಸ್ ಬ್ರೋಕರ್ ಬಗ್ಗೆ ಸ್ಟಡಿ ಮಾಡಿ ಅವ್ರದ್ದು ಡಾಟಾ ಕಲೆಕ್ಟ್ ಮಾಡುತ್ತೆ. ಅವ್ರ ಡಾಟಾ ಯಾವ ಥರ ಕಲೆಕ್ಟ್ ಮಾಡುತ್ತೆ ಅಂತಂದರೆ, ಕಸ್ಟಮರ್ಗೆ ಯಾವ ಥರ ಸರ್ವಿಸ್ ಕೊಡ್ತಾ ಇದ್ದಾರೆ 1 ಇಯರ್ದು ಅಂತ, ವಿಡ್ರಾ, ಟ್ರಾನ್ಸಾಕ್ಷನ್, ಪ್ರತಿಯೊಂದನ್ನು ಅವರು ಇದು ಮಾಡಿಕೊಂಡು ಡಾಕ್ಯುಮೆಂಟ್ಸ್ನು ಸತ್ಯಾಗ ಸ್ಟಡಿ ಮಾಡಿಕೊಂಡು ಆಮೇಲೆ ಅವರಿಗೊಂದು ರೇಟಿಂಗ್ ಕೊಡ್ತಾರೆ. ಭಾಳ ಮಂದಿ ಬಹಳ ಕನ್ಫ್ಯೂಷನ್ ಮಾಡ್ತಾರೆ. ವಿಕಿ ಎಫ್ ಎಕ್ಸ್ದವ್ರಿಗೆ ಏನಾದ್ರು ದುಡ್ಡು ಕೊಟ್ಟರೆ ನಮ್ಮ ಒಂದು ಬ್ರೋಕರ್ನ ಟಾಪಲ್ಲಿ ತರ್ತಾರೆ. ಸಾಧ್ಯನೇ ಇಲ್ಲ ಸರ್, ಆ ಥರ ಕೊಡಲ್ಲ. ನೀವು ಫೀಸ್ ಇದೆ, ವಿಕಿ ಎಫ್ ಎಕ್ಸ್ದವ್ರದ್ದು ಫೀಸ್ ಇದೆ, ಇಯರ್ಲಿ ಇಷ್ಟು ಫೀಸ್ ಅಂತ ಇರುತ್ತೆ. ಅದ್ರ ಜೊತೆಗೆ ಡಾಕ್ಯುಮೆಂಟ್ಸು ವಿತ್ ಆಲ್ ಡಾಟಾ ಕೊಟ್ಟಾಗ, ಅದು ಓಕೆ ಅನಿಸಿದಾಗ ಮಾತ್ರ ಅವರು ರೇಟಿಂಗ್ ಕೊಡ್ತಾರೆ, ಇಲ್ಲ ಕೊಡಲ್ಲ. ಓಕೆ, ಈಗ ಎಕ್ಸಾಂಪಲ್ ನೋಡಿ, ಈಗ ನಾವು ಒಂದು ಬ್ರೋಕರ್ನ ತಗೊಳ್ಳೋಣ, ಯಾವುದೇ ಒಂದು ಬ್ರೋಕರ್ನ. ಆಲ್ಮೋಸ್ಟ್ ಆಲ್ ಯಾವ ಬ್ರೋಕರ್ನ ತಗೊಳ್ಳೋಣ ಅಂದರೆ ಒಂದು ಓಕೆ, ಬೋಟ್ ಬ್ರೋ ಅಂತ ಬಂದೋಯ್ತು. ಓಕೆ, ಬೋಟ್ ಬ್ರೋ ಈಗ ಹೊಸ ಒಂದು ಬ್ರೋಕರ್ ಇತ್ತು, ಅದರದ್ದು ಲೀಸ್ಟ್ ವಿಕಿ ಎಫ್ ಎಕ್ಸ್ ಆ್ಯಪಲ್ಲಿ ಇದ್ದಿದ್ದಿಲ್ಲ ಅಂದರೆ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಬೋಟ್ ಬ್ರೋ, ಫಾರೆಕ್ಸ್ ಬ್ರೋಕರ್, ಇಲ್ಲಿ ಮುಂದೆ ನೀವು ವಿಕಿ ಎಫ್ ಎಕ್ಸ್ ಅಂತ ಟೈಪ್ ಮಾಡಿದರೆ, ರಿವೈವ್ ಅಂತ ಟೈಪ್ ಮಾಡಿದರೆ ಇಲ್ಲಿ ಬೋರ್ಡ್ ಬರೋದು ನಿಮಗೆ ರಿವೈವ್ ಸಿಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮೊದಲೇ ತೋರಿಸುತ್ತೆ ಯಾವುದೇ ಥರ ರಿಜಿಸ್ಟ್ರೇಷನ್ ಇಲ್ಲ ಅಥವಾ ಲೈಸೆನ್ಸ್ ಇಲ್ಲ, ಇದರಲ್ಲಿ ದುಡ್ಡು ಹಾಕ್ಬಾರ್ದು. ಓಕೆ, ಇನ್ನು ಅದೇ ಥರ ರೆಗ್ಯುಲೇಟೆಡ್ ಇದ್ದು ಒಂದು ವೇಳೆ ಅಂತಂದರೆ, ಈಗ ಎಕ್ಸಾಂಪಲ್ ನೋಡಿ, ವ್ಯಾಂಟೇಜ್ ತಗೊಳ್ಳೋಣ. ವ್ಯಾಂಟೇಜ್ ವಿಕಿ ಎಫ್ ಎಕ್ಸ್ ಅಂತ ಹೊಡೆದ್ರೆ ಇಲ್ಲಿ ನಿಮ್ಗೆ ವಿಕಿ ಎಫ್ ಎಕ್ಸ್ದು ಒಂದು ರೇಟಿಂಗ್ ತೋರಿಸುತ್ತೆ ವ್ಯಾಂಟೇಜ್ ಬ್ರೋಕರ್ದು.
ನೋಡಬಹುದು. ಫಸ್ಟ್ ಆಫ್ ಆಲ್ ರೆಗ್ಯುಲೇಟೆಡ್ ಇದೆ, ಸೆಕೆಂಡ್ 10 to 15 years ಅಂತಿದೆ, ಆಮೇಲೆ ಲೈಸೆನ್ಸ್ ಕೂಡ ಇದೆ, ಆಸ್ಟ್ರೇಲಿಯಾ ಒಳ್ಳೊಳ್ಳೆ ಲೈಸೆನ್ಸ್ ಕೂಡ ಇದೆ. ಓಕೆ, ನಂತರ ನೀವು ಎರಡನೇದು ಒಂದು ಸಂಸ್ಥೆ ಅಂದರೆ ವಿಕಿಎಫ್ಎಕ್ಸ್ ಯಾವ ಥರ ಒಂದು ಬ್ರೋಕರ್ನ ಸ್ಟಡಿ ಮಾಡಿ ಅದು ರೇಟಿಂಗ್ ಕೊಡ್ತದೆ, ಅದೇ ಥರ ಇನ್ನೊಂದು ಒಂದು ಏನಪ್ಪ ಸಂಸ್ಥೆ ಇದೆ. ಓಕೆ, ಅದು ಕೂಡ ನಮಗೆ ರೇಟಿಂಗ್ ಕೊಡುತ್ತೆ. ಓಕೆ, ಅದು ಯಾವುದಪ್ಪ, ಒಂದು ನಿಮಿಷ. ವೆಂಟೇಜ್ ರಿವೈವ್, ಟ್ರಸ್ಟ್ ಪೈಲಟ್ ಅಂತ ಬರುತ್ತೆ. ಓಕೆ, ಸಾರಿ, ಇಲ್ಲಿದೆ ನೋಡಿ, ಟ್ರಸ್ಟ್ ಪೈಲಟ್ ಅಲ್ಲಿ ಕೂಡ ನೀವು ಚೆಕ್ ಮಾಡಬಹುದು. ಇಲ್ಲಿ ನೋಡಬಹುದು ನಿಮಗೆ ವೆಂಟೇಜ್ ಒಳ್ಳೆ ರೇಟಿಂಗ್ಸ್ ಇದೆ. ಓಕೆ, 4.5 ಇದೆ, 5ದಲ್ಲಿ 4.7. ಇಲ್ಲಿ ಕೂಡ ನೀವು ಚೆಕ್ ಮಾಡಿದಾಗ ಇಲ್ಲಿ ಕೂಡ ನಿಮಗೆ ಸಿಗುತ್ತೆ. ಓಕೆ, ಅದೇ ಫ್ರಾಡ್ ಬ್ರೋಕರ್ ಇತ್ತು, ಎಕ್ಸಾಂಪಲ್ ನೋಡಿ, ಯಾವುದಾದ್ರೂ ಒಂದು ಬೋರ್ಡ್ ಬ್ರೋನೇ ತಗೊಳ್ಳೋಣ. ಈಗ ಆಲ್ರೆಡಿ ಅದು ಬಂದಾಗಿದೆ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೇನೆ. ನಿಮ್ದು ಯಾವ್ದು ಬ್ರೋಕರ್ ಇರುತ್ತೆ ಅದನ್ನು ನೀವು ನೋಡಬಹುದು. ಟ್ರಸ್ಟ್ ಪೈಲಟ್. ಓಕೆ, ಇಲ್ಲಿ ಯಾವ ಥರ ತೋರಿಸ್ತೇವೆ ಒಂದು ರಿವೈವ್ ಟ್ರಸ್ಟ್ ಪೈಲಟ್ ಅಂತಂದರೆ, ಟ್ರಸ್ಟ್ ಪೈಲಟ್ ಬೋರ್ಡ್ ಬಿಜ್ ಅಂತಿದೆ, ಬೇರೆ ಯಾವುದು. ಓಕೆ, ಆಲ್ಮೋಸ್ಟ್ ಅಲ್ಲಿ ಬೋರ್ಡ್ ಬರೋದು ಕೊಟ್ಟಿಲ್ಲ. ನೀವು ಈ ಥರ ಚೆಕ್ ಮಾಡ್ಕೋಬಹುದು. ಯಾವುದೇ ಒಂದು ಬ್ರೋಕರ್ದ ಒಂದು ಹೆಸರು ಹಾಕಿ ಇಲ್ಲಿ ನೀವು ಬೋರ್ಡ್ ಟ್ರಸ್ಟ್ ಪೈಲಟ್ ಅಥವಾ ವಿಕಿಎಫ್ಎಕ್ಸ್ ಅಲ್ಲಿ ಚೆಕ್ ಮಾಡಿ, ಎರಡರಲ್ಲೂ ಚೆನ್ನಾಗಿತ್ತು ಅಂದ್ರೆ ನೀವು ಆ ಬ್ರೋಕರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ, ಆಮೇಲೆ ನೀವು ವಿಡ್ರಾ ಕೂಡ ಮಾಡ್ಕೋಬಹುದು. ಆದರೆ ನೀವು ಯಾವುದೇ ಒಂದು ಬ್ರೋಕರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಟ್ರೇಡ್ ಮಾಡಲಿಕ್ಕೆ ಪ್ಲಾಟ್ಫಾರ್ಮ್ ಇವೆರಡೆ, MT4 ಮತ್ತು MT5. ದುಡ್ಡು ನೀವು ಅಲ್ಲಿರಬಹುದು, ಬಟ್ ಟ್ರೇಡ್ ಮಾಡ್ಲಿಕ್ಕೆ ನೀವು ಇಲ್ಲೇ ಬರಬೇಕು, MT4 MT5 ಎಲ್ಲ ಬ್ರೋಕರ್ಗೂ. ಓಕೆ, ಈ ಥರ ನೀವು ಒಂದು ಬ್ರೋಕರ್ನ ಚೆಕ್ ಮಾಡಿಕೊಂಡು ನೀವು ಆಲ್ಮೋಸ್ಟ್ ಆಲ್ ಕರೆಕ್ಟ್ ಬ್ರೋಕರಲ್ಲಿ, ಒಳ್ಳೆ ಬ್ರೋಕರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಸೆಕೆಂಡ್ರಿ. ಓಕೆ, ನಿಮ್ಗೆ ಯಾವುದಾದ್ರೂ ಬ್ರೋಕರ್ದು ಒಂದು ಫಸ್ಟ್ ಟೈಮ್ ನೀವು ರಿಜಿಸ್ಟ್ರೇಷನ್ ಮಾಡ್ತಿದ್ರೆ ಆಲ್ಮೋಸ್ಟ್ ಆಲ್ ಒಳ್ಳೆ ಬ್ರೋಕರ್ದು ರಿಜಿಸ್ಟ್ರೇಷನ್ ಲಿಂಕ್ ಕಳಿಸಿದ್ದೇನೆ. ಆ ಲಿಂಕ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಒಂದು ಆಫರ್ ಕೊಡುತ್ತೆ. ಏನಾವುದಪ್ಪ, ಲಿವರೇಜ್ ಆಫರ್ಸ್ ಸಿಗುತ್ತೆ, ಲಿವರೇಜ್ ಆಫರು ಸಿಗುತ್ತೆ, ಸ್ಪ್ರೆಡ್ ಕೂಡ ಕಡಿಮೆ ಇರುತ್ತೆ. ಆ ಥರ ಒಂದು ನಿಮಗೆ ರಿಜಿಸ್ಟ್ರೇಷನ್ ಲಿಂಕ್ ಕಳಿಸಿದ್ದೇನೆ. ನಮಗೂ ಕೂಡ ಒಂದು ಸಪೋರ್ಟ್ ಆಗುತ್ತೆ, ಮತ್ತು ಇನ್ನೂ ಮೋಟಿವೇಶನ್ ಆಗುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋದು, ಇನ್ನೂ ನಾಲೆಜ್ ಕೊಡುವಂಥ ವೀಡಿಯೋ ಮಾಡಿ ನಿಮಗೆ ಸಪೋರ್ಟ್ ಮಾಡ್ಬೋದು. ಅದೇ ಥರ ನಾನು ಟೆಲಿಗ್ರಾಮ್ ಗ್ರೂಪ್ನು ಆ್ಯಡ್ ಮಾಡಿರ್ತೇನೆ. ಏನಾದರೂ ಎನ್ಕ್ವೈರಿ ಇದ್ದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಟೆಲಿಗ್ರಾಮ್ ಮುಖಾಂತರ ನೀವು ಎನ್ಕ್ವೈರಿ ಮಾಡ್ಬೋದು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿತ್ತು ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.